ಅರೆ ಆಯ್ತೇನೆ ತಿಂಡಿ? ಆಯ್ತಂತೆ. ಏನು ಆರಾಮಾಗಿ ಬಂದ್ಬಿಟ್ಟಲ್ಲ? ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಏನ್ ತಗೊಂಡ ಆಂಟಿ? ಅದನ್ನ ಕೇಳಕ್ ಬಂದ. ನಾನು ಹೇಳೋದೇ ಮರ್ತೋಯ್ತು ನೋಡಿ. ಗೃಹಲಕ್ಷ್ಮಿ ದುಡ್ಡಲ್ಲಿ ಏನು ತಗೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡು, ಇದ್ರಲ್ಲಿ ಲಕ್ಷ್ಮಿ ಕಾಸು ನೋಡೇನೆ. ಈ ಲಕ್ಷ್ಮಿ ಕಾಸು 2, ಇದು ಗುಂಡು 4. ಆಯ್ತಾ? ಇದು 4 ಗುಂಡು 2 ಲಕ್ಷ್ಮಿ ಕಾಸು ತಗೊಂಡಿದ್ದೀನಿ. ಇದನ್ನ ಅಕ್ಷಯ ತೃತೀಯ ದಿನನೇ ತಗೊಂಡೆ ನಾನು. ಆ ದಿನನೇ ನಾನು ತಗೋಬೇಕು. ಗೃಹಲಕ್ಷ್ಮಿ ದುಡ್ಡನ್ನ ಯಾವುದಕ್ಕೂ 1 ರೂಪಾಯಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಾಲುಂಗುರ ತಗೊಂಡೆ. ಕಾಲುಂಗುರ 2,000 ರೂಪಾಯಿ ಕೊಟ್ಟು ತಗೊಂಡೆ. 1 ರೂಪಾಯಿ ನಾನು ವೇಸ್ಟ್ ಮಾಡಿಲ್ಲ ಗೃಹಲಕ್ಷ್ಮಿ ದುಡ್ಡಲ್ಲಿ. ನನ್ನ ಗಂಡನೂ ಕೇಳಿಲ್ಲ, ನನ್ನ ಮಗನೂ ಕೇಳಿಲ್ಲ. ಅಮ್ಮ ಅದು ನಿಮಗೆ ಬಂದಿರೋ ದುಡ್ಡು, ನೀನು ಏನಾದ್ರು ತಗೊಳಮ್ಮ, ನಿನ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳಿದ್ರು. ಅದಕ್ಕೆ ನಾನು 1 ರೂಪಾಯಿ ದುಡ್ಡು ವೇಸ್ಟ್ ಮಾಡಿದೆ. ಇಷ್ಟು ನಾನು ತೊಗೊಂಡಿದ್ದೀನಿ. ನೀವೇನು ತೊಗೊಂಡ್ರಿ ಅಂತ ಕಮೆಂಟ್ ಮಾಡಿ. ಏನು ಖರ್ಚು ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.